ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಇದು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡಿ. ಸಾಯಂಕಾಲ ಇನ್ನು ಮಗನಿಗೆ ಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಅವನಿಗೆ ತುಂಬ ಇಷ್ಟ ಗೋಬಿ ಮಂಚೂರಿ ಅಂತಂದರೆ. ಅದಕ್ಕೆ ನೋಡಿ, ಗೋಬಿನೆಲ್ಲ ಕಟ್ ಮಾಡಿ ತೊಳೆದು ಇದು ಬಿಸಿನೀರಲ್ಲಿ ಉಪ್ಪು ಮತ್ತು ಅರಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಕಾರ್ನ್ಫ್ಲೋರು, ಮೈದಾ ಮತ್ತು ಸ್ವಲ್ಪ ಇದು ಗ್ರಾಮ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದೇ ಬಜ್ಜಿ ಬೋಂಡ ಮಾಡ್ತಾರಲ್ಲ ಆ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿಸಿ ಈ ಕಡೆ ಬೇಯಿಸ್ಕೊತಾಯಿದ್ದೀನಿ ನೋಡಿ ಎಲ್ಲನೂ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಇಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ಬೇಯಿಸ್ಕೊಂಡಿದ್ದಾಯ್ತು ನೋಡಿ, ಈ ಥರ ಇದೆ ಎಲ್ಲ ಬೇಯಿಸ್ಕೊಂಡಿದ್ದಾದಮೇಲೆ ಕ್ರಿಸ್ಪಿಯಾಗಿರಬೇಕು, ಚೆನ್ನಾಗಿ ಇರುತ್ತೆ. ಇದು ಲಾಸ್ಟ್ ಇನ್ನು ಕೊನೆಯದಾಗಿ ಬೇಯಿಸ್ಕೊತಾ ಇದ್ದೀನಿ ಎಲ್ಲನೂ. ಮತ್ತು ಇದರಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಶುಂಠಿ, ಬೆಳ್ಳುಳ್ಳಿ, ಇದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ ಕುದಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ನಾವು ಇವಾಗೇನು ಎಣ್ಣೆಯಲ್ಲಿ ಇದು ಮಾಡಿದ್ದೀವಲ್ಲ, ಫ್ರೈ ಮಾಡಿದ್ದೀವಲ್ಲ ಗೋಬಿನ ಎಲ್ಲ ಇದರಲ್ಲಿ ಚೆನ್ನಾಗಿ ಹಾಕ್ಕೊಂಡು ಇದು ಈರುಳ್ಳಿ ಎಲ್ಲ ಕ್ಯಾಪ್ಸಿಕಮ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಸಾಸು, ಟೊಮೆಟೊ ಸಾಸು, ಚಿಲ್ಲಿ ಸಾಸು ಮತ್ತು ಸೋಯಾಬೀನ್ ಸಾಸು ಇಷ್ಟನ್ನು ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಗರಿ ಗರಿಯಾದ ಗೋಬಿ ಮಂಚೂರಿ ರೆಡಿ. ನಿಮಗೂ ಇಷ್ಟನಾ? ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.